ಸ್ನೇಹಿತರೆ ನಮಸ್ಕಾರ. ಇವತ್ತು ಬಹಳ ದೊಡ್ಡ ಒಂದು ಆರೋಪವನ್ನು ನೆಲಮಂಗಲ ತಾಲೂಕಿನಲ್ಲಿ ನಾವು ನೋಡ್ತಾ ಇದ್ದೀವಿ. ಏನು ಅದು ಅಂತ ಹೇಳಿದ್ರೆ, ಹಾಲಿನ ಡೈರಿಯಲ್ಲಿ ನೀರನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ, ರೈತರಿಗೆ ಬಹಳ ದೊಡ್ಡ ಅನ್ಯಾಯ ಮಾಡ್ತಿದ್ದಾರೆ. ಜೊತೆಯಲ್ಲಿ ಡೈರಿಯ ಒಂದು ಏನು ಸಂದಾಯ ಇದೆ ಅದರಲ್ಲೂ ಕೂಡ ಗೋಲ್ಮಾಲ್ ಆಗ್ತಾ ಇದೆ ಇದರಿಂದ ಅನ್ನುವಂಥ ಒಂದು ಆರೋಪವನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು. ನಿನ್ನೆ ಅಷ್ಟೇ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ಮಾಧ್ಯಮಗಳಲ್ಲಿ ಆ ಹಾಲಿಗೆ ನೀರನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಅನ್ನಲಾದಂತಹ ಒಂದು ವಿಡಿಯೋನ ತೋರಿಸಲಾಗಿತ್ತು. ಬಟ್ ಆ ವಿಚಾರವಾಗಿ ಮಾತಾಡೋದಕ್ಕೆ ಇವತ್ತು ನೇರವಾಗಿ ನಾವು ಭವಾನಿ ಶಂಕರ್ ಬೈರೇಗೌಡರು, ಬಮೂಲ್ನ ನಿರ್ದೇಶಕರಾದಂತಹ ಭವಾನಿ ಶಂಕರ್ ಬೈರೇಗೌಡರು ನಮ್ಮ ಜೊತೆನಲ್ಲಿದ್ದಾರೆ. ಭವಾನಿ ಶಂಕರ್ ಬೈರೇಗೌಡರ ವಿಚಾರದಲ್ಲೂ ಕೂಡ ಇವತ್ತು ಅದೇ ಲಕ್ಕಪ್ಪನಹಳ್ಳಿ ಅನ್ನುವಂತಹ ಹಾಲಿನ ಡೈರಿಯ ಮುಂಭಾಗದಲ್ಲಿ ಕೆಲವೊಬ್ಬರು ಅಲ್ಲಿ ಸೇರಿ ಧಿಕ್ಕಾರವನ್ನು ಕೂಗುದು. ಈ ಎಲ್ಲ ವಿಚಾರಗಳಿಗೂ ಒಂದು ಮುಕ್ತಿಯನ್ನು ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾವು ಬೈರೇಗೌಡರನ್ನ ಭೇಟಿ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಬೈರೇಗೌಡರು ನಮ್ಮ ಜೊತೆನಲ್ಲಿದ್ದಾರೆ. ನೇರವಾಗಿ ಅವ್ರನ್ನೇ ಪ್ರಶ್ನೆ ಮಾಡ್ತಾ ಹೋಗೋಣ. ಏನು ಇದರಲ್ಲ, ಇದು ಕುತಂತ್ರನ ಅಥವಾ ತಂತ್ರನ ಅಥವಾ ಸತ್ಯನ ಸುಳ್ಳ ಏನು ಅನ್ನೋದನ್ನ ನೇರವಾಗಿ ಅವ್ರ ತವನ್ನ ಕೇಳ್ತಾ ಹೋಗೋಣ. ಸರ್, ಇವಾಗ ಲಕ್ಕಪ್ಪನಹಳ್ಳಿ ಅನ್ನುವಂತಹ ಒಂದು ಗ್ರಾಮ, ಆ ಗ್ರಾಮದಲ್ಲಿ ಹಾಲಿನ ಡೈರಿಯಲ್ಲಿ ನೀರನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಎನ್ನಲಾದಂತಹ ಒಂದು ವಿಡಿಯೋವನ್ನು ತೋರಿಸ್ತಾ ಇದ್ದಾರೆ. ನಿನ್ನೆ ಸಾಮಾಜಿಕ ಜಾಲತಾಣಗಳಲ್ಲಿ ಅದು ಹರಿಬಿಟ್ಟಲಾಗಿದೆ, ಕೆಲವೊಂದು ಮಾಧ್ಯಮಗಳಲ್ಲಿ ಸುದ್ದಿ ಕೂಡ ಆಗಿದೆ. ಅದು ಸತ್ಯಕ್ಕೆ ದೂರವಾದ ಮಾತಾ ಅಥವಾ ಸತ್ಯನಾ ಸರ್? ಅದು ಸತ್ಯಕ್ಕೆ ದೂರವಾದ ಮಾತೇನೆ. ಅದು ಅವರು ಮತ್ತು ಸೆಕ್ರೆಟ್ರಿ, ಅಲ್ಲಿರ್ತಕ್ಕಂಥ ಸೆಕ್ರೆಟ್ರಿ ಅಂತ ನಾಗಮ್ಮ ಅಂತಕ್ಕಂಥ ಒಬ್ಬ ಸೆಕ್ರೆಟ್ರಿ ಇದ್ದಾರೆ. ಅವ್ರಿಗೂ ಮತ್ತು ರೈತರಿಗೂ ಹೊಂದಾಣಿಕೆ ಇಲ್ಲ. ಅಲ್ಲಿ ಸುಮಾರು 1 ವರ್ಷಗಳಿಂದ ನಾನು 2-3 ಸಭೆ ಮಾಡಿ, ಹೋದ ಸಾರಿ GBM ಹೋಗಿ ಅಲ್ಲೆಲ್ಲ ಪೂರ್ತಿ ಆನ್ಲೈನ್ ಮಾಡಿಸಿದ್ದೀನಿ. ಆನ್ಲೈನ್ ಅಂದರೆ ಇವತ್ತು ಇಲ್ಲಿ ಹೊಡೆದ್ರೆ ಅವ್ರ ಫೋನ್ಗಳಿಗೆಲ್ಲ ಬಂದಿದೆ. ಮೊನ್ನೆ ಕೂಡ ನಾನು 14ನೇ ತಾರೀಕಿನ ದಿವಸ ಆ ಗ್ರಾಮಕ್ಕೆ ಹೋಗಿ ನಾನು ಕೆಲವು ನುರಿತ ರೈತರಿಂದ ಕರ್ಕೊಂಡೋಗಿ ಹಲವಾರು ವಿಧದಲ್ಲಿ ಅದನ್ನು ಚೆಕ್ ಮಾಡಿಸಿ, ಅದು ಆ ರೀತಿ ಆದಾಗ ಅವರು ಮತ್ತು ಸೆಕ್ರೆಟ್ರಿ ಅವ್ರು ಹೇಳ್ತಾರೆ, ನಮಗೆ ಈ ಸೊಸೈಟಿ ಬೇಡ, ಮಹಿಳಾ ಸೊಸೈಟಿ ಬೇಡ, ಜೆಂಟ್ ಸೊಸೈಟಿ ಮಾಡಿ ಅಂತ ಅವ್ರು ಹೇಳ್ತಾರೆ. ನಾವು ಬೆಳಗ್ಗೆ ಎದ್ಬಿಟ್ಟೇನೋ ನಾನು ಹೇಳಿದೆ, ಅದನ್ನ ಒಂದು ಮನೆ ಅಂತ ಇದ್ರೆ ಅದನ್ನ ಕಿತ್ತಾಕ್ಬೇಕಾದ್ರೆ ಕೆಲವು ಕಾನೂನು ಕಡಚಣೆಗಳಿರ್ತವೆ. ಅದನ್ನೆಲ್ಲ ಸರ್ಕಾರಿ ಕಟ್ಟಡಗಳಿವು, ಕಿತ್ತಾಕ್ಬೇಕಾದ್ರೆ ಅದು ಒಂದು ವ್ಯವಸ್ಥೆ ಇರ್ತದೆ. ಅದನ್ನೆಲ್ಲ ಕಿತ್ತಾಕಿ ಕಟ್ಟಾಕೋಕ್ಕೆ ನಮಗೆ ಅಧಿಕಾರ ಇಲ್ಲ. ಅದಕ್ಕೆ ಸಹಕಾರ ಸಂಘ ಉಂಟು, ಅವರು ಉಂಟು. ನಾವೇನಂದರೆ ಒಂದು ಮಹಿಳಾ ಸೊಸೈಟಿ ಅಂದರೆ ಭಾಳ ಉನ್ನತವಾದ ಸೊಸೈಟಿ, ಇದನ್ನು ಕಿತ್ತಾಕೋದು ಬೇಡ, ನೀವು ಸೆಕ್ರೆಟ್ರಿನ ಹೊರಗಡೆ ಇಟ್ಟು ನಾನು ನಮ್ಮ ಆಫೀಸರ್ ಕಳಿಸ್ತೀನಿ, ನೀವು ಹಾಲು ಅಳ್ಕೊಳೋದಾದರೆ ಅಳ್ಕೊಳ್ಳಿ, ಎಲ್ಲಿಗೆ ತತ್ತೀರ ಹೇಳಿ. ಅವರು ಅಲ್ಲೆಲ್ಲ ಜಾಗ ಹುಡುಕ್ತಾಯಿದ್ರು. ನಾನು ಹೇಳಿದೆ, ನಾನೇ ಒಂದು ಶೆಡ್ ಹೊಡಿಸ್ಕೊಳ್ತೀನಿ, ಆ ಶೆಡ್ಡಲ್ಲಿ ಅಳ್ಕೊಳ್ಳಿ. ನೀವು ಯಾರು ಸೆಕ್ರೆಟ್ರಿ ಕರ್ಕೊಂಬಂದ್ರೆ ಕರ್ಕೊಂಬನ್ನಿ. ಕಂಪ್ಯೂಟರ್ ಮಿಷಿನ್ ನಮ್ಮದಿದೆ, ಸೊಸೈಟಿ ನಾಗಮ್ಮಂದಲ್ಲ, ಸೆಕ್ರೆಟರಿ ಅಪ್ಪಂದಲ್ಲ, ಇದು ಹಾಲು ಉತ್ಪಾದಕರ ಸೊಸೈಟಿ. ಸತ್ಯವನ್ನು ಹೇಳ್ತಾ ಇದ್ದೀನಿ, ಹಾಲು ಉತ್ಪಾದಕರ ಸೊಸೈಟಿ. ನೀವು ಯಾಕೆ ಸೆಕ್ರೆಟ್ರಿ ಅಂತೀರಾ? ಅವಳು ಹೊರಗಡೆ ಇಕ್ಕೋದು ನನ್ನ ಜವಾಬ್ದಾರಿ. ಸಸ್ಪೆಂಡ್ ಮಾಡಿಬಿಡಿ, ಈಗಲೇ ಬರ್ಸ್ಕೊಟ್ಬಿಡಿ. ಬರ್ಸ್ಕೊಡೋಕ್ಕೇನು ಆಡೋ ಮಗನ? ನಾವು ಅವ್ರ ಮೇಲೆ ಕ್ರಮ ತಗೊಂಬೋದೇವಿನ ಸೊಸೈಟಿ ಬರ್ಸ್ಕೊಟ್ಬಿಡೋಕ್ಕಾಗ್ತದೆ, ಅವ್ರ ಕೈಲಿ ರಾಜೀನಾಮೆ ಬರ್ಸ್ಬಿಡೋಕ್ಕಾಗ್ತದೆ. ನಾನೇನು ಅವ್ರ ನೋಡ್ರೆ ಮುಂದೆನೇ ಹೇಳಿದೆ, ಅವ್ರ ಅಪ್ಪಂದಲ್ಲ, ನಾಗಮ್ಮರ ಅಪ್ಪಂದಲ್ಲ ಸೊಸೈಟಿ ಉತ್ಪಾದಕರದು, ಸಹಕಾರ ಸಂಘದ್ದು. ಅದಕ್ಕೆ ಆದಂಥ ಒಂದು ಡಿಪಾರ್ಟ್ಮೆಂಟ್ ಇರ್ತದೆ. ಅದು ನೋಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನೋಡ್ಕೊಳ್ಳೋಣ. ಅದು ಮುಂದಿನ ದಿನಗಳಲ್ಲಿ ಒಂದು 15 ದಿವಸ ಟೈಮ್ನ ನೀವು ಸಪ್ರೇಟ್ ಹಾಲು ಅಳ್ಕೊಳ್ಳಿ, ನಿಮ್ಮ ದುಡ್ಡು ಕೊಡಿಸೋ ಜವಾಬ್ದಾರಿ ನಮ್ಮದು, ನಿಮ್ಗೆ ಏನೇನು ಸವಲತ್ತು ಬರಬೇಕು ಅದು ನಮ್ಮದು ಅಂತೇಳಿ ಹೇಳಿದೆ. ಅಷ್ಟೆಲ್ಲ ಹೇಳಿದ್ರು ಅವರು ಇಲ್ಲ ಅವರು ರಾಜೀನಾಮೆ ಕೊಡಿಸಿ ನಾವು ಮಾಡ್ತೇವೆ ಅಂತ. 15 ದಿವಸದೊಳಗಾಗಿ ಆ ಎಮ್ಮನ ಮೇಲೆ ಕ್ರಮ ತಗೊಂತೀನಿ, ನಮ್ಮ ಆಫೀಸ್ಗಳ ಮೇಲೆ ತಗೊಂತೀನಿ. 15 ದಿವಸ ನೀವು ಹಾಲು ಸಪ್ರೇಟ್ ಅಳ್ಕೊಳ್ಳಿ, ನೆರೂರಿಗೆ ಹೋಗೋದು ಬೇಡ, ಸಂಘವನ್ನು ಕಳ್ಕೊಬೇಡಿ. ಭಾಳ ಕಷ್ಟ ಬಿದ್ದು ಬಂದಿರತಕ್ಕ ಸಂಘ, ಮತ್ತೊಂದು ಸಂಘ ಮಾಡೋದು ತುಂಬ ಕಷ್ಟ ಇದೆ. ಸಂಘ ಮಾಡಿದ್ರು ಏನು ಪ್ರಯೋಜನ? ಸಂಘ ಮಾಡಿದ್ರೆ ಅದೇ ತಾನೇ, ಅದೇ ಹಾಲು, ಅದೇ ಊರು, ಅದೇ ರೈತರು, ಅವರೇ ತಾನೇ. ಈರೋ ಸೊಸೈಟಿ ಏನಾಗಿದೆ? ಸಂಘ ಏನಾಗಿದೆ? ಸಂಘ ಏನೂ ಆಗಿಲ್ಲ, ಕೆಟ್ಟೋಗಿರೋದು ನಾವು. ಅಲ್ಲಲ್ಲ, ಈಗ ನೋಡಿ, ನೀವು ಅಲ್ಲಿರುವಂತಹ ಕೆಲವೊಂದು ತಾರತಮ್ಯಗಳು, ಅಂದರೆ ಅಲ್ಲಿರುವಂಥವ್ರು ಒಬ್ರಿಗೆ ಆಗಲ್ಲ, ಅವರೇನೋ ಮಹಿಳಾ ಸೊಸೈಟಿ ಬೇಡ, ಜೆಂಟ್ಸ್ ಸೊಸೈಟಿನ ಮಾಡಿಕೊಡಿ ಅನ್ನುವಂಥ ಒತ್ತಾಯವನ್ನು ನಿಮ್ಗೆ ಹೇರ್ತಾ ಇದ್ದಾರೆ. ಇವೆಲ್ಲ ಒಂದು ಭಾಗ. ಆದರೆ ಬಹಳ ಪ್ರಮುಖವಾಗಿ ಇಲ್ಲಿ ಏನು ಆ ಮಹಿಳೆ ಹಾಲಿಗೆ ನೀರು ಮಿಕ್ಸ್ ಮಾಡ್ತಾ ಇದ್ದಾರೆ ಅನ್ನೋಂಥ ಒಂದು ವಿಡಿಯೋನ ತೋರಿಸ್ತಾ ಇದ್ದಾರೆ. ಅದರಲ್ಲಿ ನಾನಂತೂ ಸ್ಪಷ್ಟವಾಗಿ ಎಲ್ಲೂ ಕಾಣಲಿಲ್ಲ ಅವ್ರು ಹಿಡ್ಕೊಂಬಂದಿದ್ದು ನಿಜವಾಗ್ಲೂ ನೀರೇನಾ
ಅಥವಾ ಆ ನೀರನ್ನೇ ಅಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರೆ ಅನ್ನೋದು ನಾನೆಲ್ಲೂ ಸ್ಪಷ್ಟವಾಗಿ ಕಾಣಲಿಲ್ಲ. ಬಟ್ ಆ ಅಮ್ಮ ಅಲ್ಲೆಲ್ಲೋ ಒಂದು ಕಾರ್ನರ್ ನಿಂತ್ಕೋತಾರೆ, ಏನೋ ತಗೊಂಬರ್ತಾರೆ, ಕಟ್ ಮಾಡಿದ್ರೆ ತಿರ್ಗಾ ಮತ್ತೆ ಅಲ್ಲಿ ಬರ್ತಾರೆ. ಇದನ್ನ ನಾನು ನೋಡಿದೆ, ನನಗೆ ಆ ಥರ ಏನು ಕಾಣಲಿಲ್ಲ. ಬಟ್ ಸತ್ಯ ಇರಬಹುದು, ಆರೋಪಗಳು ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಮಾತ್ರಕ್ಕೆ ಅದು ಸತ್ಯ ಅಥವಾ ಸುಳ್ಳು ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಈ ಹಿಂದೆ ಕೂಡ ಏನು ಆ ಮಹಿಳೆಯಲ್ಲಿ ಹಾಲಿಗೆ ನೀರನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ, ಇವರು ಮೊದಲು ಕೂಡ ಈ ಥರದ ಒಂದು ಅಥವಾ 2 ಬಾರಿ ಈ ಕೆಲಸಗಳನ್ನು ಮಾಡಿ ಅವರು ಮತ್ತೆ ತಪ್ಪೊಪ್ಪಿಗೆಯನ್ನು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಈ ಥರ ಆಗಲ್ಲ ಅಂತ ಏನೇನೋ ಅವೆಲ್ಲ ದಾಟಿ ಇವತ್ತು ಅಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಇದೇ ಸಮಸ್ಯೆ ಮರುಕಳಿಸಿದೆ ಅನ್ನುವಂತಹ ವಿಚಾರ ಬಂದಿರುವಂಥದ್ದು ಒಂದು ಭಾಗ. ಇದು 2ನೇ ಭಾಗ, ಭವಾನಿ ಶಂಕರ್ ಬೈರೇಗೌಡರಿಂದ ಡೈರಿ ಹಾಳಾಗ್ತಾ ಇದೆ ಅನ್ನುವಂಥ ವಿಚಾರದಲ್ಲಿ ಧಿಕ್ಕಾರವನ್ನು ಕೂಗ್ತಾರೆ ಇವತ್ತು. ಆಯ್ತಾ? ಸೊ ಈ 2 ವಿಚಾರವಾಗಿ ಒಂದು ಸ್ಪಷ್ಟನೆ ಕೊಡೋದಾದ್ರೆ ಯಾವ ರೀತಿ ಏನು ಅಂತ ಸ್ಪಷ್ಟನೆ ಕೊಡೋದಾದರೆ ಬೈರೇಗೌಡರ ಮೇಲೆ ಧಿಕ್ಕಾರಕ್ಕೆ ಹೋಗುವಂಥದ್ದು ಏನೂ ಇಲ್ಲ. ಅದಕ್ಕೆ ಕಾರಣಗಳು ಕೊಡಬೇಕು. ನಾನೇನಾದರೂ ಹೋಗಿ ಅಲ್ಲಿ ನಾನೇನು ಹೇಳಿದ್ದೀನಿ, ಆ ಸೊಸೈಟಿಯನ್ನು ನಿಮ್ಮ ಹಾಲು ಹಾಕಿ ನಿಮ್ಮ ಸೊಸೈಟಿ ಮುಂದುವರಿಸಿ, ನಿಮ್ಮ ದುಡ್ಡು ಕೊಡ್ಸೋದು ನಮ್ಮ ಜವಾಬ್ದಾರಿ. ನಮ್ಮ ಆಫೀಸರ್ ಇರ್ತಾರೆ, ನಮ್ಮ ಸೂಪರ್ವೈಸರ್ ಇರ್ತಾರೆ, DM ಅಲ್ಲೇ ಇದ್ದರು, ಸೂಪರ್ವೈಸರ್ ಅಲ್ಲೇ ಇದ್ದರು. ನಿಮಗೆ ಬೇಕಾದಂಥ ಸಪ್ರೇಟು ನೀವು ಯಾವುದ್ರಲ್ಲಿ ಕಳ್ಕೊಂತೀರಾ, ನೀವು ಯಾರು ಅಳ್ಕೊಂತೀರಾ ಕರ್ಕೊಳ್ಳಿ ಅಂತ ನಾವು ಹೇಳಿದ್ದೀವಿ. ಹೇಳಿನೂ ಕೂಡ ಅವರು ಇಲ್ಲ ನಾವು ಸೆಕ್ರೆಟರಿ ರಾಜೀನಾಮೆ ಕೊಡಿಸಿ. ನಾನು ರಾಜೀನಾಮೆ ಕೊಡಿಸಿ ಒಬ್ಬ ಮನುಷ್ಯನ ರಾಜೀನಾಮೆ ಕೊಡ್ಸೋಕೆ ಆಗುತ್ತಾ? ಕಾನೂನು ಕ್ರಮ ತಗೋಬೋದು ಅವ್ರ ಮೇಲೆ. ರೈತರೆಲ್ಲ ಇದು ಮಾಡಿರೋದ್ರಿಂದ ನೀವು ಈ ಕೂಡಲೇ ರಾಜೀನಾಮೆ ಕೊಡಬೇಕು, ಕೊಡಲಿಲ್ಲ ಅಂದರೆ ನಿಮಗೆ ಸೂಕ್ತ ಕ್ರಮ ತಗೊಂತೀವಿ ಅಂದ್ಬಿಟ್ಟು ನಾನು ನೋಟಿಸ್ ರೆಡಿ ಮಾಡಿದ್ದೀನಿ. ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳೋದು ನಮ್ಮ ಜವಾಬ್ದಾರಿ ಇರ್ತದೆ. ಇವ್ರು ಯಾವುದೋ ವಿಚಾರವನ್ನು ಇಟ್ಕೊಂಡು ನಮ್ಮ ಮೇಲೆ ಧಿಕ್ಕಾರಕ್ಕೆ ಹೋಗಿದಾಟ್ಗೆ ಬೇರೆ ಅದನ್ನು ನೋಡ್ತಕ್ಕಂಥ ಜನ ಅವರೇ. ಅಲ್ಲಿರ್ತಕ್ಕಂಥ ರೈತರನ್ನ ಕೂಡ ವಿಚಾರಣೆ ಮಾಡಿ. ನಾನೇನಾದರೂ ಹೋಗಿ ಅವ್ರಿಗೆ ಬೇರೆ ಹೇಳಿದ್ದೀನಿ. ನಾನು ಹೇಳಿರೋದೇನು, ಸೊಸೈಟಿ ಹಾಳು ಮಾಡಬೇಡಿ, ನಿಮ್ಮ ಸೊಸೈಟಿ ನೀವು ಮಡಿಕಳಿ. ಆ ಏನು ಆಕೆ ಇದ್ದಾಳೆ ಅವ್ರ ಅಪ್ಪಂದಲ್ಲ ಸೊಸೈಟಿ ಉತ್ಪಾದಕರದು. ನಿಮ್ಮ ಹಾಲು ನೀವು ಅಳದೆ ಹಾಕ್ರಿ, ಇನ್ಯಾರೂರಿಗೆ ಹಾಕೋತೀರಾ ಅಷ್ಟು ಹೇಳಿ ಬಂದಿದ್ದೀನಿ ನಾನಲ್ಲಿ. ಆಮೇಲೆ ಇವ್ರು ಹೊಂದಾಣಿಕೆ ಬರಲಿಲ್ಲ, ನಾನು ನೆಟ್ಟಿಗೆ ಬಂದೆ. ಹಾಲು ನೀರು ಹಾಕ್ಯದೋ ಮಾಡೋದೋ ಅದು ತನಿಖೆ ಮಾಡಲಿ. ನಾನೇನು ತಾಡು ಹಾಕಿದ್ದೀನ? ಆ ಅಮ್ಮ ಹಾಕಿದ್ರೆ ತನಿಖೆ ಮಾಡಲಿ. ಅವಳ ಮೇಲೆ ಕಾನೂನು ರೀತಿಯ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಅಧಿಕಾರ ಇರ್ತದೆ, ನಮಗೂ ಅಧಿಕಾರ ಇರ್ತದೆ, ಕ್ರಮ ತಗೊಂತೀವಿ. ನಾವು ಯಾರಿಗೆ ಬರಿಬೇಕೋ ಅದನ್ನ ಬರಿತೀವಿ. ಅದು ಈ ಮಧ್ಯೆ ಹೋಗಿ ಇವ್ರ ಧಿಕ್ಕಾರಗಳು ಕೂಕ್ಕೊಂಡವ್ರೆ. ಕೂಕೇಳಿ ಅದಕ್ಕೆ ಅವೆಲ್ಲ ದೇವ್ರು ನೋಡ್ತಾವನೆ, ಏನೂ ಮಾಡೋಕ್ಕಾಗಲ್ಲ. ಇವರು ಕೂಗೇಳಿ ಏನು ಕೂಗಿದ ಕ್ಷಣಕ್ಕೆ ನನ್ನ ಏನು ಮಗ್ಗಿಲ್ಲ. ನೀವು ಅಲ್ಲಿನ ಕೆಲವು ರೈತರನ್ನ ವಿಚಾರಣೆ ಮಾಡಿ, ಬೈರೇಗೌಡರು ಬಂದಿದ್ರ, ಇದರಿಂದ ಇಡೀ ತಾಲೂಕಲ್ಲಿ 184 ಸೊಸೈಟಿನೂ ವಿಸಿಟ್ ಮಾಡಿ, 184 ಸೊಸೈಟಿಗಳು ಎಲ್ಲಾದರೂ ಹೋಗಿ ಈ ಥರ ಆಗಿದೆ ಅಂತ. ಇದೇನು ರಾಜಕೀಯ ಕುತಂತ್ರದಿಂದ ಮಾಡಿರ್ತಕ್ಕಂಥದ್ದು. ಇದ್ರ ಮೇಲೆ ಕೆಸರೆರ್ಚಕ್ಕೆ ಹೋಗ್ಯವ್ರೆ. ನಿಜವಾಗ್ಲೂ ಕೆಸರಲ್ಲ, ಅದು ಅಮೃತ ಅಂದ್ಕೊಂಡಿದ್ದೀನಿ ನಾನು. ಅವರೇ ರಾಮೋಕ್ಷ ಅಂದ್ಕೊಂಡಿದ್ದೀನಿ. ಯಾವತ್ತನ ಒಂದು ದಿವಸ ಇದು ಅವ್ರಿಗೆ ಯಾರ್ಯಾರು ಹೇಳ್ಕೊಟ್ಟಾರೋ ಅವ್ರಿಗೆ ಮುಳ್ಳಾಗೋದು ಗ್ಯಾರಂಟಿ. ಸರ್, ಈಗ ಇನ್ನೊಂದು ಬಹಳ ಪ್ರಮುಖವಾಗಿ ನಾನು ಕೇಳ್ಪಟ್ಟಂಥ ವಿಚಾರ, ಚುನಾವಣೆಯಲ್ಲಿ ನಿಮ್ಮ ವಿರುದ್ಧ ಸೋತಂತಹ ಭಾಸ್ಕರ್ ಅವರು ಇದೆಲ್ಲ ಕುತಂತ್ರಗಳನ್ನು ಮಾಡಿಸ್ತಾ ಇದ್ದಾರೆ. ಭವಾನಿ ಶಂಕರ್ ಬೈರೇಗೌಡರು ಕಾಲೆಳೆಯುವಂಥ ಕೆಲಸ ಮಾಡಬೇಕು, ಏನಾದರೂ ಮಾಡಿ ಅವ್ರು ತೇಜೋವಧೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಕ್ಕಪ್ಪನಹಳ್ಳಿ ಹಾಲಿನ ಡೈರಿ ಜೊತೆ ಇನ್ನೂ ಕೆಲವೊಂದು ಡೈರಿಗಳನ್ನು ಸಹ ಅವರು ಸಂಪರ್ಕಕ್ಕೆ ತಗೊಂಡು ಅಲ್ಲೂ ಕೂಡ ಏನೋ ನಿಮ್ಮ ತೇಜೋವಧೆ ಮಾಡುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ. ರಾಜಕೀಯ ದುರುದ್ದೇಶದಿಂದ ನಿಮ್ಮ ವಿರುದ್ಧವಾಗಿ ಸೋಲನ್ನು ಅನುಭವಿಸಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಏನೋ ಒಂದು ಮಾಡಬೇಕು ನಿಮ್ಗೆ ಏನೋ ಅಂತ ಮಾತುಗಳು ಸಹ ಕೇಳಿ ಬರ್ತಾ ಇದೆ. ಇದು ನೀವು ನಂಬ್ತೀರಾ ಈ ಭಾಸ್ಕರ್ ವಿಚಾರದಲ್ಲಿ? ಸುಳ್ಳು. ಭಾಸ್ಕರ್ ಅವ್ರು ಸೋತಾದ್ಮೇಲೆ ಏನೋ ಅವರು ಮೇಲ್ಗಡೆ ಆಫೀಸರ್ ಮೇಲೆ ಅವನು ಆಪಾದನೆ ಮಾಡ್ತಾನೆ. ನನ್ನ ವಿಚಾರದಲ್ಲಿ ಎಲ್ಲೂ ಅವನು ಇದರಲ್ಲೂ ಕೂಡ ಅವನಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಭಾಸ್ಕರಂಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ನನ್ನ ತೀರ್ಮಾನ. ಸೋತಾದ್ಮೇಲೆ ನನ್ನ ತಂಟೆಗೇನು ಅವನು ಬಂದಿಲ್ಲ. ಅವನ ಪಾಡ ಒಂದು, ನಮ್ಮ ಪಾಡು ನಮ್ಮದು ಅಷ್ಟೇ. ಭಾಸ್ಕರ್ ಇದರಲ್ಲಿ ಇಲ್ಲ ಅಂತ ನನ್ನ ತೀರ್ಮಾನ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಬಹಳ ಕೆಲವೊಂದು ವಿಚಾರಗಳನ್ನು ಪ್ರಮುಖವಾಗಿ ನಾವು ಎತ್ತಿ ಹಿಡಿದು ಚರ್ಚೆಯನ್ನು ಮಾಡಿದ್ವಿ. ಪ್ರಮುಖವಾಗಿ ಅಂತ ಹೇಳಿದ್ರೆ ಏನು ಹಾಲಿನ ಡೈರಿಯಲ್ಲಿ ನೀರನ್ನು ಹಾಲಿಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ಅನ್ನುವಂತಹ ದೃಶ್ಯದ ತುಣುಕುಗಳನ್ನು ನಾವು ಸಾಮಾಜಿಕ ಜಾಲತಾಣಗಳು ಹಾಗೂ ಕೆಲವೊಂದು ಮಾಧ್ಯಮ ಮಿತ್ರರು ಪ್ರಕಟಣೆ ಮಾಡಿದಂತಹ ಮಾಧ್ಯಮ ವಿಚಾರಗಳಲ್ಲಿ ನಾವು ನೋಡಿದ್ವಿ. ಆ ವಿಚಾರವಾಗೂ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಭಾಸ್ಕರ್ ಅವರ ಮೇಲೆ ಏನು ಆರೋಪಗಳು ಹೊರಗಡೆ ಊಹಾಪೋಹಗಳು ಅಂತ ನಾವೇನು ಹೇಳ್ತೀವಿ, ಆ ಜಾಗಗಳಲ್ಲಿ ವಿಚಾರಗಳು ಸಹ ಬರ್ತಾ ಇರೋವಂಥದ್ದು. ಭಾಸ್ಕರ್ ಅವರು ಬೈರೇಗೌಡರು ವಿರುದ್ಧವಾಗಿ ಸೋತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಬೈರೇಗೌಡರನ್ನ ತೇಜೋವಧೆ ಮಾಡುವಂಥ ಕೆಲಸ, ಕೆಲವು ವ್ಯಕ್ತಿಗಳನ್ನು ಜೊತೆಲಿ ಇಟ್ಕೊಂಡು ಅಥವಾ ಮುಂದೆ ಬಿಟ್ಟು ಅವರಿಂದ ಧಿಕ್ಕಾರಗಳನ್ನು ಕೂಗಿಸುವಂಥದ್ದು, ಇವೆಲ್ಲ
ಒಂದು ಸಂಚನ್ನ ರೂಪಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರಗಳು ಹೇಳಿ ಬರ್ತಾ ಇದ್ವು. ಇದಕ್ಕೆ ಭವಾನಿ ಶಂಕರ್ ಬೈರೇಗೌಡರು ಏನು ಬಮೂಲ್ನ ನಿರ್ದೇಶಕರಾಗಿದ್ದಾರೆ, ಸ್ವತಃ ಅವರೇ ಹೇಳ್ತಾ ಇದ್ದಾರೆ, ಭಾಸ್ಕರ್ ಅವರು ಇಂತಹ ಒಂದು ಕೆಳಮಟ್ಟಕ್ಕೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ. ಅದರಲ್ಲೂ ಮೇಲಾಗಿ ಭವಾನಿ ಶಂಕರ್ ಬೈರೇಗೌಡರು ಅಂದರೆ ನನ್ನ ಮೇಲೆ ಆ ಥರ ಮಾತುಗಳನ್ನ ಅವ್ರು ಯಾವತ್ತೂ ಆಡೋದಿಲ್ಲ ಅನ್ನೋಂಥ ಭಾವನೆ ನನಗಿದೆ. ಚುನಾವಣೆ ಇತ್ತು, ಚುನಾವಣೆ ಸಂದರ್ಭದಲ್ಲಿ ನಾವು ನಿಂತಿದ್ವಿ, ಸೋಲು ಗೆಲುವು ಸಹಜ, ಒಬ್ರು ಗೆಲ್ಲಬೇಕಾಗಿತ್ತು, ಒಬ್ರು ಸೋಲ್ಬೇಕಾಗಿತ್ತು. ಗೆಲುವಿನ ಪಟ್ಟಕ್ಕೆ ನಾನೇರಿ, ಸೋಲಿನ ಪಟ್ಟಕ್ಕೆ ಅವರೇರಿದ್ದಾರೆ. ಅದು ಅವತ್ತಿಗೆ ಅಂತ್ಯ ಆಯಿತು. ಮತ್ತೆ ಈ ಚುನಾವಣೆ ವಿಚಾರಗಳಲ್ಲಿ ಅವ್ರ ಮೇಲೆ ನಾನು ಅಥವಾ ನನ್ನ ಮೇಲೆ ಅವ್ರು ಹೇಳುವಂಥ ಯಾವುದೇ ಕೆಲಸಗಳಾಗಿಲ್ಲ. ಇದು ಯಾರು ಮಾತಾಡ್ತಾ ಇದ್ದಾರೆ, ಇದು ನಿಜವಾಗ್ಲೂ ಸುಳ್ಳು ಅನ್ನುವಂಥ ಒಂದು ವಿಚಾರವನ್ನು ನೇರವಾಗಿ ಹೇಳ್ತಾ ಅದಕ್ಕೊಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇನ್ನು ಹಾಲಿನ ಡೈರಿಯಲ್ಲಿ ನೀರನ್ನು ಮಿಕ್ಸ್ ಮಾಡಿದಂಥ ಮಹಿಳೆ ಏನು ಸರಿನಾ ತಪ್ಪ ಅನ್ನೋ ವಿಚಾರವನ್ನು ತನಿಖೆಯಿಂದಷ್ಟೇ ಅದು ಸಮಾಜದ ಮುಂದೆ ಬರಬೇಕು. ಆ ಒಂದು ತನಿಖೆಯಲ್ಲಿ ಆ ಮಹಿಳೆ ಮಾಡಿರೋದು ನಿಜವಾಗ್ಲೂ ತಪ್ಪು ಅನ್ನೋದಾದರೆ ಅವ್ರ ಮೇಲೆ ಕಾನೂನು ರೀತಿಯ ಶಿಸ್ತು ಕ್ರಮಕ್ಕೆ ಮುಂದಾಗ್ತೀವಿ ಅಂತ ಕೂಡ ಹೇಳಿದ್ದಾರೆ. ಎದೆಗಾರಿಕೆ ಸುದ್ದಿವಾಹಿನಿಗಾಗಿ ವಸೀಂ ನೆಲಮಂಗಲ.